ಹಾಯ್ ನಮಸ್ಕಾರ ಎಲ್ಲರಿಗೂ. ಫುಲ್ ಗಮ್ಮತ್ತಲ್ಲಿದ್ದೀರಾ? ಈ ಮಿಸ್ಟರ್ ಓಂಕಾರಾಚಾರ್ಯ ಎಲ್ಲಿದ್ದಾನೆ, ಯಾವ ದೇವಸ್ಥಾನ ಇದು ಅಂತ ನೀವು ಅಂದ್ಕೊಂಡ್ರೆ, ಬೆಂಗಳೂರು ಸೆಂಟ್ರಲ್ಲಿ ನಡೆಯುವ ಅತಿ ದೊಡ್ಡ ಉತ್ಸವ ಕರ್ಗ ಎಲ್ಲಾಗುತ್ತೆ ಆ ಶ್ರೀ ಧರ್ಮರಾಯ ದೇವಸ್ಥಾನದಲ್ಲಿ ನಾನಿವತ್ತು ನಿಂತ್ಕೊಂಡಿದ್ದೀನಿ. ಇವತ್ತು 11 ಶುಕ್ರವಾರ, ನಾಳೆ ರಾತ್ರಿ ಅಂದರೆ 12 ಸಾಟರ್ಡೆ ನೈಟ್ 2-3 o'clockಗೆ ಕರ್ಗ ಆಚೆ ಬರುತ್ತೆ. ಸೊ ಆ ವ್ಲಾಗ್ ಅಂತೂ ಸಕ್ಕದಾಗಿರುತ್ತೆ. ಫುಲ್ ಗಮ್ಮತ್ತು, ಫುಲ್ ನೈಟೆಲ್ಲ ಓಡಾಡೋದೆ. ಈ ವ್ಲಾಗಲ್ಲಿ ಮತ್ತೇನಿರುತ್ತೆ ಅಂದರೆ, ಕರ್ಗ ಹೇಗೆ ಬಂತು, ಕರ್ಗ ಅದರ ಹಿನ್ನೆಲೆ ಏನು, ಕರ್ಗ ಅಂದರೆ ಏನು ಮಾಡ್ತಾರೆ, ಅದರ ಆಚರಣೆ ವಿಚಾರಣೆ ಏನು ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಮತ್ತು ಈ ಒಂದು ದೇವಸ್ಥಾನ ನಾಳೆ ಒಂದು ಈ ಕಡೆ ಬರೋಕ್ಕಾಗಲ್ಲ, ಯಾಕಂದರೆ ಫುಲ್ ರಶ್ ಇರುತ್ತೆ. ಒಳಗಡೆ ಅಂತೂ ಹೋಗೇ ಆಗಲ್ಲ. ಅದಕ್ಕೆ ಒಳಗಡೆ ಹೋಗಿ ದರ್ಶನ ತೊಗೊಂಡು ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಎಲ್ಲರನ್ನೂ ಬಂದಿದ್ದಾಯಿತು. ಅದೇ ಈ ವ್ಲಾಗಲ್ಲಿರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಕರ್ಗ. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಒಂದು ಮುಖ್ಯ ವ್ಯಕ್ತಿ ಜೊತೆ ಇದ್ದೀನಿ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಒಳಗಡೆ ಇವರು ಸಹಾಯಕ ಅರ್ಚಕರು. ಇಲ್ಲಿ ಕರ್ಗೋತ್ಸವ ಏನು ಆಗುತ್ತೆ, ಏನು ನಡೆಯುತ್ತೆ, ಅದ್ರ ಪ್ರತಿಯೊಂದು ಅಲಂಕಾರ ಮಾಡೋದು ಇವರೇ. ಆಮೇಲೆ ಇಲ್ಲಿ ಇಷ್ಟು ದಿನಗಳು ಏನು ಪೂಜೆಗಳಾಗುತ್ತೆ, ಸೇವೆಗಳಾಗುತ್ತೆ, ಅದನ್ನು ಪ್ರತಿಯೊಂದು ನಡ್ಸ್ಕೊಂಬರೋದು ಇವರೇ, ನಮ್ಮ ಸಹಾಯಕ ಅರ್ಚಕರು. ಅವ್ರಿಗೆ ಕೆಲವೊಂದು ಮಾಹಿತಿ ಅವರೇ ನಿಮ್ಗೆ ಕೊಡಬೇಕು, ಅವರೇ ನಿಮಗೆ ತಿಳಿಸ್ಬೇಕು ಅಂತ. ಏನಂದರೆ ಈ ಬೆಂಗಳೂರಲ್ಲಿ ಸುಮಾರು ಜನ ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರೆ. ಆದರೆ ಕರ್ಗದ ಬಗ್ಗೆ ಅಷ್ಟು ಜನಕ್ಕೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಮತ್ತು ಕರ್ಗದ್ದು ಹಿನ್ನೆಲೆ ಏನೋ, ಅಲ್ಲಿ ಎಲ್ಲಿಂದ ಬಂತು, ಏನಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ ಕರ್ಗ ಅನ್ನೋದು ನಿಮ್ಮಿಂದನೇ ಅವ್ರಿಗೆ ಮಾಹಿತಿ ನೀಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ ಸರ್. ಇದು ಬೆಂಗಳೂರು ಕರಗ ಅಂದರೆ ಇದಕ್ಕೆ ಒಂದು ಇತಿಹಾಸ ಇದೆ. ಈ ದೇವಸ್ಥಾನ ಬಂದು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತ. ಇದರ ಮೂಲ ವಿಗ್ರಹ ಧರ್ಮರಾಯ ಸ್ವಾಮಿ ಮತ್ತು ಶ್ರೀಕೃಷ್ಣ ಪರಮಾತ್ಮರು. ಉತ್ಸವ ಮೂರ್ತಿಗಳಾಗಿ ಅರ್ಜುನ ದೇವರು ಮತ್ತು ದ್ರೌಪದಿ ದೇವರು, ಮಧ್ಯದಲ್ಲಿ ಆದಿಶಕ್ತಿ ದೇವಿನ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆದಿಶಕ್ತಿ ದೇವರು ಈ ದೇವಸ್ಥಾನ 13ನೇ ಶತಮಾನ ಅಂದರೆ 1300 ವರ್ಷಗಳ ಹಿಂದೆ ಗಂಗರು ಮತ್ತು ಚೋಳರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಇದು. ನಮ್ಮ ಇತಿಹಾಸ ತಜ್ಞರುಗಳ ಪ್ರಕಾರ ಇಲ್ಲಿನ ವಾಸ್ತುಶಿಲ್ಪಿಗಳು ಇಲ್ಲಿ ಏನು ಕೆತ್ತನೆ ಮಾಡಿದ್ದಾರೆ ವಿಗ್ರಹದಲ್ಲಿ, ಮತ್ತು ವಾಸ್ತು ಏನು ಶಿಲ್ಪಿಗಳು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅದು ಗಂಗರ ಕಾಲದಲ್ಲಿ ಅಂತ ದೃಢಪಟ್ಟಿದೆ. ಇದು ನಾವು ಕರಗ ಸುಮಾರು ನನಗೆ ತಿಳಿದ ಮಾಹಿತಿ ಪ್ರಕಾರ ನಾನು ಒಂದು 800 ವರ್ಷಗಳ ಇತಿಹಾಸ ಇದೆ ಅಂತ ತಿಳಿದಿದೆ. ನಮ್ಮ ಇತಿಹಾಸ ತಜ್ಞರು ಮತ್ತು ನಮ್ಮ ಹಿರಿಯರು, ನಮ್ಮ ಕುಲ ಬಾಂಧವರು ಅನಾದಿ ಕಾಲದಿಂದ ಈ ಸಂಪ್ರದಾಯನ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಇದ್ರದ್ದು ಕರಗ ಅಂದರೆ ಅಂದರೆ ಕೈಯಲ್ಲಿ ಮುಟ್ಟದೆ, ರುಂಡದಲ್ಲಿ ಧರಿಸಿ, ಗತ್ತಿಸುವುದು ಅಂದರೆ ದರ್ಶನ ನೀಡುವುದು ಒಂದು ಅರ್ಥ. ಈ ಕರಗ ತುಂಬ ಪಾವಿತ್ರ್ಯತೆ, ತುಂಬ ಪವರ್ಫುಲ್ ಸರ್. ಇದಕ್ಕೆ ಒಂದು ದೈವಿಕ ಶಕ್ತಿ ಇಲ್ಲ ಅಂದರೆ ಈ ಜಾತ್ರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಡೀ ಕರಗ ಅನ್ನೋದು ಒಬ್ಬ ಪೂಜಾರಿ ಮೇಲೆ ಅವಲಂಬಿತ ಆಗಿರುತ್ತೆ. ಆ ಪೂಜಾರಿಯವರು, ಆ ಕರಗ ಹೊರ್ತ ಪೂಜಾರಿಗಳು ಎಷ್ಟು ಮಾನಸಿಕವಾಗಿ ದೈಹಿಕವಾಗಿ ಬಲಿಷ್ಠರಾಗಿರ್ತಾರೋ ಆಗ ಮಾತ್ರನೇ ಈ ಜಾತ್ರೆನ ಸುಸೂತ್ರವಾಗಿ ಯಾವುದೇ ಅಡಚಣೆಗಳಿಲ್ದಿರ, ತೊಂದರೆ ಇಲ್ದಿರ ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಅವರು 6 ತಿಂಗಳು ಮುಂಚೆನೇ ತಮ್ಮ ಮನೆ ಮಠವನ್ನು ಬಿಟ್ಟು ದೇವಸ್ಥಾನದ ಆವರಣದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಾಯಾಮಗಳು ಮಾಡಿಕೊಂಡು, ಯೋಗಗಳನ್ನು ಮಾಡಿಕೊಂಡು, ಯಾಗಗಳು, ಪೂಜೆಗಳು, ಹೋಮಗಳ ಎಲ್ಲ ಪೂಜೆಗಳಲ್ಲಿ ಭಾಗವಹಿಸಿ ತಾಯಿನ ಆಹ್ವಾನ ಮಾಡ್ಕೊಳ್ತಾರೆ. ಹಾಗಾಗಿ ಒಂದು ಅರ್ಚಕರು, ಬೆಂಗಳೂರು ಕರಗ ಅವರು ಅರ್ಚಕರು ಎಷ್ಟು ಬಲಿಷ್ಠರಾಗಿರ್ತಾರೆ ಅಂದರೆ ಸರಿಸುಮಾರು 26 ಕಿಲೋಮೀಟರ್ಸ್ ಈ ದೇವಿಯ ದರ್ಶನ ಇರುತ್ತೆ. ಸುಮಾರು 800ರಿಂದ 900 ಪಲ್ಲಕ್ಕಿಗಳು ಬಂದಿರುತ್ತೆ. ಮತ್ತು ಸುಮಾರು 1000 ಮೇಲೆ ಪೂಜೆಗಳಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಪ್ರತಿ ಮನೆ, ನಮ್ಮ ಜನಾಂಗದ ಮನೆಗಳು ಮತ್ತು ನಮ್ಮ ಅನ್ಯ ಧರ್ಮದವರ ಮನೆಗಳು ಯಾರ್ಯಾರು ಪೂಜೆಗೆ ವ್ಯವಸ್ಥೆ ಮಾಡಿರ್ತಾರೆ ಅವರೆಲ್ಲರ ಮನೆಗೂ ಪೂಜೆಗೆ ದರ್ಶನಕ್ಕೆ ಹೋಗಲೇಬೇಕು. ಸರ್, ಇವಾಗ ನೀವು ಇಲ್ಲಿ ನಡೆಯುವಂಥ ಪದ್ಧತಿ ಬಗ್ಗೆ ತಿಳಿಸ್ಕೊಟ್ರಿ. ನೀವು ಏನು ಮಾಡ್ತೀರಾ ಇಡೀ ನಮ್ಮ ಜನತೆಗೆ, ಕನ್ನಡದ ಜನತೆಗೆ ತಿಳಿಸ್ಕೊಟ್ರಿ. ಈಗ ಈ ಕರ್ಗ, ಇವಾಗ ನಾವು ಇಲ್ಲಿ ಕರ್ಗ ಆಚರಿಸುತ್ತೀವಿ, ಅದರದ್ದು ಹಿನ್ನೆಲೆ ಅಂದರೆ ನಮಗೆ ಕೆಲವೊಂದು ಗೊತ್ತು, ಮಹಾಭಾರತದಿಂದ ಇದು ದ್ರೌಪದಿ ಕರ್ಗ ಅಲ್ಲಿಂದ ಶುರುವಾಗಿದ್ದು. ಅದನ್ನು ಸ್ವಲ್ಪ ವಿವರಿಸಿ ಒಂದು ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಜನತೆಗೆ. ಸರ್, ಇದನ್ನು ಸಿಂಪಲ್ಲಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಒಂದು ಕತೆ ಹೇಳ್ತೀನಿ. ಅಷ್ಟರಿಂದ ಕರಗ ಇದು ಪ್ರಾರಂಭ ಆಗುತ್ತೆ.
ದ್ರೌಪದಿ ಮತ್ತು ಈ ಪಾಂಡವರು ದೇವರು ಸ್ವರ್ಗಕ್ಕೆ ಪಯಣ ಮಾಡ್ತಾ ಇರ್ತಾರೆ. ಸ್ವರ್ಗಕ್ಕೆ ಪಯಣ ಮಾಡ್ತಾ ಸಂದರ್ಭದಲ್ಲಿ ಒಬ್ಬ ತಿಮಿಷಾಸುರ ಅಂತ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಬಂದು ಅಲ್ಲಿರೋ ಜನಗಳಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ರಾಕ್ಷಸರ ಗುಣನೇ ಅದು. ಆ ತೊಂದರೆ ಕೊಡೋ ಸಮಯದಲ್ಲಿ ಇವರು ಸಂಚರಣೆ ಮಾಡುತ್ತಿದ್ದಾಗ ದ್ರೌಪದಿ ತಾಯಿ ಇದನ್ನೆಲ್ಲ ನೋಡ್ತಾರೆ. ಇದೆಲ್ಲ ನೋಡಿ ಏನು ಮಾಡ್ತಾರೆ, ಇವರು ಹೆಂಗಾದ್ರೂ ಮಾಡಿ ಈ ರಾಕ್ಷಸನ ಸಂಹಾರ ಮಾಡಬೇಕಲ್ಲ ಅಂತ ಏನು ಮಾಡಿ ಆದಿಶಕ್ತಿಯಾಗಿ ಅವತಾರ ತಗೊಂಡು ಆ ತಿಮಿಷಾಸುರನ ರಾಕ್ಷಸನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ತಕ್ಷಣ ಅಲ್ಲಿ ಲೋಕ ಕಲ್ಯಾಣ, ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಆ ಜನಗಳು ಸುಭಿಕ್ಷವಾಗಿರಬೇಕು, ಲೋಕ ಕಲ್ಯಾಣ ಆಗಬೇಕು ಅಂತ ಜನಗಳು ಏನು ಮಾಡ್ತಾರೆ, ತಾಯಿನ ಪೂಜೆ ಮಾಡಿ ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡಿ ತಾಯಿನ ಕೇಳ್ಕೊಂಡು ತಮ್ಮ ತಾಯಿದು ತನ್ನ ಕರ್ತವ್ಯ ಮುಗಿದ ನಂತರ ಅವರು ಆ ಸ್ವರ್ಗಕ್ಕೆ ಮತ್ತೆ ಪಯಣ ಪ್ರಾರಂಭ ಮಾಡ್ತಾರೆ. ಆಗ ನಮ್ಮನ್ನು ಬಿಟ್ಟೋಗ್ಬಿಡಿ ಅಮ್ಮ, ನೀವು ನಾವು ಬಿಟ್ಟೋಗ್ಬಿಡಿ, ನೀವು ನಮ್ಮ ಜೊತೆ ಇರಿ ಅಂತ ಎಲ್ಲ ಬೇಡಿಕೊಂಡಾಗ ತಾಯಿ ಅದಕ್ಕೆ ನೀವು ವರ್ಷದಲ್ಲಿ 11 ದಿನ ಪೂಜೆ ಮಾಡಿ, ಪ್ರತಿ ವರ್ಷ ಚೈತ್ರ ಪೌರ್ಣಮಿ ದಿನ ನಾನು ಕರಗ ಮಲ್ಲಿಗೆ ಹೂಗಳಲ್ಲಿ ಅಲಂಕೃತವಾಗಿ ನಿಮಗೆ ದರ್ಶನ ನೀಡ್ತೀನಿ. ಆ 11 ದಿನ ಕಾರ್ಯಕ್ರಮದಲ್ಲಿ ಲಾಸ್ಟ್ ಕೊನೆಯದಾಗಿ 4 ದಿನ ನೀವು ಏನೇನು ನಮ್ಮ ಆಚಾರಗಳಿದೆ, ನಮ್ಮ ಸಂಪ್ರದಾಯಗಳಿದೆ, ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡು ಬಂದು ದೀಪೋತ್ಸವದಿಂದ ಆರತಿ ಬೆಳಗಿದ ನಂತರ ಹಸಿ ಕರಗ ಅಂತ ಮಾಡ್ತೀವಿ. ಹಸಿ ಕರಗ ಅಂದರೆ ತಾಯಿ ಹುಟ್ಟೋದು, ಅಂದರೆ ತಾಯಿ ಹುಟ್ಟೋದು ಸಂಪಂಗಿ ಕೆರೆ ಅಂತ ಹಸಿ ಕಂಗಡ. ಅದಕ್ಕೆ ಆದ ಒಂದೊಂದು ಸ್ಥಳನ ನಮ್ಮ ಅನಾದಿ ಕಾಲದಿಂದಲೇ ನೇಮಕ ಮಾಡಿ ಆ ಸ್ಥಳದಲ್ಲೇ ಆ ತಾಯಿನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮಗು ಥರ ಹುಟ್ಟಿ ಅಲ್ಲಿಂದ ತೊಗೊಂಡು ದೇವಸ್ಥಾನ ಏಳು ಸುತ್ತನ ಕೋಟೆ BBMP ಮುಖ್ಯ ಕಚೇರಿ ಏನಿದೆ ಅದರ ಒಳಗಡೆ ಶ್ರೀ ಆದಿಶಕ್ತಿ ದೇವರದು ಮತ್ತು ಆ ದೇವಸ್ಥಾನದ ಒಳಗಡೆ ಅಲ್ಲಿ ದರ್ಶನ ನೀಡಿ ಅಲ್ಲಿಂದ ನೇರವಾಗಿ ನಮ್ಮ ದೇವಸ್ಥಾನಕ್ಕೆ ದರ್ಶನ ನೀಡಿ ದೇವಸ್ಥಾನಕ್ಕೆ ಬರುತ್ತೆ. ಇದು ಹಸಿ ಕರಗ ಅಂದರೆ ಮಗುವಾಗಿ ತಾಯಿ ಕಂಕಳಲ್ಲಿ ಎತ್ಕೊಂಡು, ಮಗುನ ಕಂಕಳಲ್ಲಿ ನಾವು ಹೆಂಗೆ ಎತ್ಕೊತೀವೋ ಕಂಕಳಲ್ಲಿ ಎತ್ಕೊಂಡು ದರ್ಶನ ನೀಡಿ ಮಗುನ ಕರ್ಕೊಂಬಂದು ದೇವಸ್ಥಾನದಲ್ಲಿ ಸೇರಿಸ್ತೀವಿ. ನಂತರ ಅದಕ್ಕೆ ಪೊಂಗಲ್ ಸೇವನೆ, ಪೊಂಗಲ್ ಆಗಿ ಪೂಜೆ, ನೆಕ್ಸ್ಟ್ ಪೂಜೆ ಇರುತ್ತೆ, ಪೊಂಗಲ್ ಮಾಡ್ತೀವಿ. ಪೊಂಗಲ್ ಅಂದರೆ ತಾಯಿಗೆ ಆಹಾರ, ಅದನ್ನು ನಾವು ಮಗುಗೆ ಹೇಗೆ ನಾವು ಹಳೆಯ ಕಾಲದಲ್ಲಿ ಸರಿಗೇನೋ ಅದೇನೋ ತಿನ್ನಿಸ್ತಾ ಇದ್ವಿ, ಆ ಥರ ಪೊಂಗಲ್ ತಾಯಿಗೆ ಸೇವನೆ ನೈವೇದ್ಯ ಮಾಡಿ ನಂತರ ಪೇಟೆ ಕರಗದಲ್ಲಿ ನಾನು ನಿಮಗೆ ಪ್ರತಿ ವರ್ಷ ಚೈತ್ರ ಪೌರ್ಣಮಿದಿಂದ ದರ್ಶನ ನೀಡ್ತೇನೆ. ಆ ಒಂದು ಸುದಿನದಲ್ಲಿ ನಾನು ನಿಮಗೆ ನಿಮ್ಮ ಕಣ್ಣಿಗೆ ನಾನು ದೇವಿಯಾಗಿ ನಿಮಗೆ ದರ್ಶನ ನೀಡ್ತೇನೆ ಅಂತ ಇದೊಂದು ಕತೆ. ಇದ್ರ ಹಿನ್ನೆಲೆ ತುಂಬ ದೊಡ್ಡದಿದೆ ಸರ್. ಇದು ಹೇಳಿದ್ರೆ ಅದು ಸುಮಾರು ಸಮಯ ತಗೊಳುತ್ತೆ. ಹಾಗಾಗಿ ಸ್ವೀಟ್ ಆ್ಯಂಡ್ ಸ್ಟಾರ್ಟ್ ಆಗಿ ನಮ್ಮ ಕುಲ ಬಾಂಧವರು, ನಮ್ಮ ಹಿರಿಯರು, ನಮ್ಮ ಇತಿಹಾಸ ತಜ್ಞರು ಇದನ್ನೆಲ್ಲ ತಿಳಿಸಿ ಈ ಒಂದು ಜಾತ್ರೆನ ಸುಮಾರು ವರ್ಷಗಳಿಂದ ಪಾಲನೆ ಮಾಡಿಕೊಂಡು ಇವತ್ತವರೆಗೂ ಆ ಭಾಗ್ಯ ನಮಗೆ ಸಿಕ್ಕಿದೆ. ನಾವು ಮುಂದುವರ್ಸ್ಕೊಂಡು ಹೋಗಿ ಮುಂದಿನ ಪೀಳಿಗೆನೂ ಇದನ್ನೇ ಫಾಲೋ ಮಾಡಿಕೊಂಡು ಅವರು ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ನೀಡಿ ಸಮಾಜಕ್ಕೆ ಒಳ್ಳೆಯದಾಗಿ ಸೇವೆ ಮಾಡುತ್ತಾ ಈ ನಮಗೆ ಸಿಕ್ಕಿರೋ ನಮ್ಮ ಜನಾಂಗಕ್ಕೆ ಮತ್ತು ಇದು ಒಂದು ನಮ್ಮ ಜನಾಂಗದೇ ಕಾರ್ಯಕ್ರಮ ಅಲ್ಲ ಸರ್. ಈ ಸುತ್ತಮುತ್ತ ನೀವು ನೋಡಿದ್ರೆ ಇಲ್ಲಿ ನಮಗೆ ಮಾರ್ವಾಡಿಗಳಿದ್ದಾರೆ, ಬಂಗಾಲಿಗಳಿದ್ದಾರೆ, ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿದ್ದಾರೆ, ನಮ್ಮ ತಿಗಳ ಜನಾಂಗದವರು ಮೂಲ, ಆಮೇಲೆ ಗಾಣಿಗರು ಎಲ್ಲ ಒಂದು ದರ್ಜಿಪೇಟೆ, ಗಲ್ಲಿಪೇಟೆ, ಮಾಮೂಲುಪೇಟೆ, ಈ ಥರ ಎಲ್ಲ ಜನಾಂಗದವರು ಭಾಗವಹಿಸುವಂಥ ಕಾರ್ಯಕ್ರಮ ಇದು. ಯಾವಾಗ ಇದು ಮೂಲ ಯಾರೇ ಅನ್ಯ ಧರ್ಮದವರು ಬಂದರೂ ಆ ಕ್ಷಣದಿಂದ ಆ ದಿನದಿಂದ ಇದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಏನು ಪೂಜೆಗಳಿರುತ್ತೆ ಸುಮಾರು ಅರ್ಧಕ್ಕರ್ಧ ಪೂಜೆ ಬೇರೆ ಜನಾಂಗದವ್ರದ್ದೇ ಇರ್ತಾರೆ. ಮತ್ತು ಇದಕ್ಕೇನು ಪಲ್ಲಕ್ಕಿಗಳು ಬರುತ್ತೆ ನೋಡಿ, ಇದು ಬರುತ್ತೆ ಯಾವುದೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇದು ಬೆಂಗಳೂರಲ್ಲಿ ಎಲ್ಲ ಮೂಲೆಗಳಿಂದ ಇಲ್ಲಿ ಎಲ್ಲ ಪ್ರತಿಷ್ಠಿತವಾದ ದೇವಸ್ಥಾನದ ವಿಗ್ರಹಗಳನ್ನು ಇಲ್ಲಿ ದರ್ಶನಕ್ಕೆ ನೀಡಿ ಪಲ್ಲಕ್ಕಿ ನಿಲ್ಲಿಸಿ ತಾಯಿ ಆಶೀರ್ವಾದ, ತಾಯಿ ದರ್ಶನ ಪಡೆಯೋಕ್ಕೆ ಕಾಯ್ತಾ ಇರ್ತಾರೆ. ಸೊ ಇದು ಹಿನ್ನೆಲೆ ಈ ಥರ ಹಿಂಗೆ ನಡ್ಕೊಂಬಂದಿದೆ ಇವತ್ತವರೆಗೂ. ಇದನ್ನು ನಾವು ಅದನ್ನೇ ನಮ್ಮ ಹಿರಿಯರು ತಿಳಿಸಿರೋದನ್ನು ಪಾಡನ ಏನು ಕಥೆಗಳು ಹೇಳಿ ಅದರ ಪುರಾಣಗಳಲ್ಲಿ ಏನಾದರೂ ತಿಳಿಸಿದ್ದಾರೆ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕಂದರೆ ಇವ್ರು ಹೇಳಿದ್ರು ಇಲ್ಲಿ ತುಂಬ ಒಂದು ಜನಾಂಗದವ್ರು ಇಲ್ಲ, ಎಲ್ಲರೂ ಮಾರ್ವಾಡಿ ಅವರು ಇದ್ದಾರಂತ. ಇಲ್ಲಿ ವಿಶೇಷ ಏನು ಅಂದರೆ ಇದು ಒಂದು ಕರ್ಗ ಒಂದು ದರ್ಗಾದೊಳಗಡೆ ಸಹ ಹೋಗಿ ಅಲ್ಲಿನೂ ಪೂಜೆ ಮಾಡಿಸ್ಕೊಂಡು ಆಚೆ ಬರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾನು ನಿಮ್ಮ ಮೊದಲೇ ಹೇಳಿದಾಗೆ ಇದು ಅನ್ಯ ಧರ್ಮದವರು ಭಾಗವಹಿಸುವಂಥ ಜಾತ್ರೆ. ಇದು ಇಲ್ಲಿ ಯಾವುದೇ ಭೇದ ಭಾವ, ಜಾತಿ ಭೇದ ಯಾವುದೂ ಇಲ್ಲ ಸರ್. ನಾವೆಲ್ಲ ಒಂದೇ ಸರ್. ನಮಗೆ
ಅವ್ರದ್ದೇ ಆದ ಒಂದು ಸಂಪ್ರದಾಯಗಳು ಅವ್ರ ಹಿರಿಯರು ತಿಳಿಸಿರ್ತಾರೆ, ಅದನ್ನು ಫಾಲೋಅಪ್ ಮಾಡ್ಕೊಂಬರ್ತಾ ಇರ್ತಾರೆ. ನಮ್ಮ ಹಿರಿಯರು ಅನಾದಿ ಕಾಲದಿಂದ ಏನು ನಮ್ಮ ಹಿರಿಯರು ತಿಳಿಸಿರ್ತಾರೆ ಆ ಸಂಪ್ರದಾಯನ ನಾವು ಫಾಲೋ ಮಾಡ್ಕೊಂಬರ್ತಾ ಇರ್ತೀವಿ. ಆದರೆ ಮನುಷ್ಯ ಆದಮೇಲೆ ಎಲ್ಲರೂ ಒಂದೇ ಊಟ ಮಾಡೋದು, ಒಂದೇ ರಕ್ತ, ಒಂದೇ ಇದು. ಅವರ ವೇಷಭೂಷಣಗಳು ಅವರ ನಡತೆಗಳಲ್ಲಿ ವಿಭಿನ್ನವಾಗಿರಬಹುದು, ಆದರೆ ಮಿಕ್ಕಿದೆಲ್ಲ ಮನುಷ್ಯನಷ್ಟೇ. ನನ್ನ ಪ್ರಕಾರ ಯಾವ ಜಾತಿ ಭೇದ ಯಾವುದೂ ಇಲ್ಲ, ನಾವೆಲ್ಲ ಒಂದೇ, ಎಲ್ಲರೂ ಒಂದೇ ಮನುಷ್ಯರು ಸರ್. ಆ ಕಾಲದಲ್ಲಿ ಇತಿಹಾಸ ತಜ್ಞರು ತಿಳಿಸಿರೋ ಆಗಲೇ ನಮ್ಮಲ್ಲಿ ಜಾತಿ ಭೇದನೇ ಇಲ್ಲ. ಆ ಪಂಗಡಗಳು ಅವರವರಿಗೆ ಅನುಕೂಲವಾಗಂತೆ ಅದನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಜಾತ್ರೆ ವಿಶೇಷ ಏನು, ಇದರಲ್ಲಿ ಯಾವುದು ಇಲ್ಲ ಅನ್ನೋದನ್ನು ನೀವು ಬೆಂಗಳೂರು ಕರಗದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಜಾತಿ ಭೇದ ಧರ್ಮ ಅನ್ನೋದು ಇದ್ದಿದ್ರೆ ಇವತ್ತು ನಾವು ಕರಗ ತೊಗೊಂಡು ನಾವು ಮಸ್ತಾನ್ ಸಾಬ್ ದರ್ಗಾ ಕಾಟನ್ಪೇಟೆಯಲ್ಲಿರೋ ದರ್ಗಾ ಅವರು ಭಾಳ ವಿಜೃಂಭಣೆಯಿಂದ ಇದಕ್ಕಾಗಿ ತಾಯಿ ದರ್ಶನಕ್ಕಾಗಿ ಕಾಯ್ದಿರ್ತಾರೆ. ಅಲ್ಲಿ ಅವ್ರದ್ದೇ ಆದ ಸಂಪ್ರದಾಯನ ಫಾಲೋ ಮಾಡಿ ನಮ್ಮ ಜಾತ್ರೆ ಬರುತ್ತೆ ಅನ್ನೋ ತಕ್ಷಣ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರೆ. ಅಲ್ಲಿ ರೋಡಿಂದ ಹಿಡಿದು ಲೈಟಿಂಗ್ಸಿಂದ ಹಿಡಿದು ಹೂವಲಂಕಾರದಿಂದ ಹಿಡಿದು ಭಾಳ ಪಾವಿತ್ರತೆಯಿಂದ ಕಾಯ್ಕೊಂಡು ಈ ದರ್ಶನ ಪಡೆಯೋಕ್ಕೆ, ಅವರು ನಮಗೆ ಪೂಜೆ ಮಾಡೋಕ್ಕೆ, ನಾವು ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ಸಾಧ್ಯನೇ ಇದು ಚೆನ್ನಾಗಾಗೋದು. ಹಾಗಾಗಿ ಜಾತಿ ಭೇದ ಅನ್ನೋದೆಲ್ಲ ಯಾವುದೂ ಇಲ್ಲ ಸರ್. ಈ ಅನ್ಯ ಧರ್ಮದವರು ಭಾಗವಹಿಸ್ತಾರೆ. ವಿಶೇಷವಾಗಿ ಮುಸಲ್ಮಾನ ಬಾಂಧವರು ಅನಾದಿ ಕಾಲದಿಂದಲೂ ನಮ್ಮ ಸಂಪ್ರದಾಯಕ್ಕೆ ಮನ್ನಣೆ ಕೊಟ್ಟು ಇವತ್ತವರೆಗೂ ನಮ್ಮ ಜೊತೆ ಕೈ ಜೋಡಿಸಿ ಪೂಜೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು. ಯಾಕಂದರೆ ಇದು ಜನಗಳು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನೋಡ್ತಾ ಇರೋದನ್ನು, ಇನ್ನು ನಾನು ಅದನ್ನೇ ಕೇಳ್ಕೊಳೋದು, ಅವ್ರನ್ನ ಬರಬೇಕು, ಅವರು ಕರಗ ನೋಡಬೇಕು. ಇವಾಗ ನೆಕ್ಸ್ಟು ಏನೇನು ಕಾರ್ಯಕ್ರಮ ಇದೆ ಅಂತ ಒಂದು ಚಿಕ್ಕದಾಗಿ ನೀವು ತಿಳಿಸ್ಬಿಟ್ರೆ ಅವ್ರಿಗೆ ಅರ್ಥ. ಇವತ್ತು ಬೆಂಗಳೂರು ಕರಗ ಚೈತ್ರ ಪೌರ್ಣಮಿ 12ನೇ ತಾರೀಕು. ಇವತ್ತು ರಾತ್ರಿ 12ವರೆಗೆ ನಮ್ಮ ಪೇಟೆ ಕರಗ ಅಂತ ಇದೆ, ತಾಯಿ ಮಲ್ಲಿಗೆ ಹೂಗಳಿಂದ ಅಲಂಕೃತಗೊಂಡು ಪೇಟೆ ಕರಗ ಪ್ರಾರಂಭ ಆಗಿರುತ್ತೆ. ನಂತರ ದ್ರೌಪದಿ ದೇವಿ, ಅರ್ಜುನ ಸ್ವಾಮಿ ಈ ದೇವರುಗಳನ್ನು, ಉತ್ಸವ ಮೂರ್ತಿಗಳನ್ನು ನಮ್ಮ ರಥೋತ್ಸವ ಏನಿದೆ ರಥೋತ್ಸವದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅಲಂಕಾರ ಮಾಡಿ ನಮ್ಮ ಬೀದಿಗಳಲ್ಲಿ, ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತಾಯಿ ದ್ರೌಪದಿ ದೇವಿನ ಮೆರವಣಿಗೆ ಮಾಡ್ತಾರೆ. ಇವತ್ತಿನ ವಿಶೇಷ ಇದು ಬಳೆ ಶಾಸ್ತ್ರ ಅದೆಲ್ಲ ಇರುತ್ತೆ ಸರ್. ಇದು ಬೆಳಗ್ಗೆ ನಮ್ಮ ಸ್ವಾಮಿಗಳು ಬೆಳಗ್ಗೆ 5 ಗಂಟೆಗೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ನಮ್ಮ ಮೂಲ ವಿಗ್ರಹಗಳು ಏನಿದೆ ಅವರೇ ಸ್ವಂತ ಬಂದು ಅವರೇ ಅಭಿಷೇಕ ಮಾಡಬೇಕು. ಪಂಚಾಮೃತ ಅಭಿಷೇಕ ಮಾಡಿ ಒಂದು ಹೋಮ ಮಾಡ್ತಾರೆ. ಅವರು ಹೋಮ ಮಂತ್ರ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ದೇವರನ್ನ ನಮಸ್ಕಾರ ಮಾಡಿ ಅಲ್ಲಿ ಮತ್ತೆ ನಮ್ಮ ಗಣಪತಿ ದೇವಸ್ಥಾನ ಹೊರಗಡೆ ಮತ್ತು ಆಂಜನೇಯ ದೇವರು ಮತ್ತು ಪೋತರಾಜ ದೇವರಿಗೆ ಅಭಿಷೇಕ ಮಾಡಿ, ಇವೆಲ್ಲ ಮೂಲ ದೇವರುಗಳು, ಇವರಿಗೆಲ್ಲ ಅಭಿಷೇಕ ಪೂಜೆ ಮಾಡಿ ನಂತರ ನಮ್ಮ ಮುತ್ಯಾಲಮ್ಮ ದೇವರಿಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಸೀದಾ ದೇವಸ್ಥಾನ ಒಳಗಡೆ ಬಂದು ಸುಮಾರು 9ರಿಂದ 10 ಗಂಟೆ ಆಗುತ್ತೆ ಈ ಪೂಜೆ ಮುಗಿಸಲಿ. 10 ಗಂಟೆಗೆ ಮತ್ತೆ ಅವರು ನಮ್ಮ ಕರಗ ಮೂಲ ಸ್ಥಾನ ಏನು ಕಬ್ಬನ್ ಪಾರ್ಕಲ್ಲಿದೆ, ಅಲ್ಲಿ ನಮ್ಮದು ಮೂಲ ಸ್ಥಾನ ಇದೆ. ಆ ಮೂಲ ದೇವರು ಅಲ್ಲಿ ನಮಗೆ ದೇವರು ಅಲ್ಲಿಂದ ಸೃಷ್ಟಿ ಆಯಿತು ನಮ್ಮ ಹಿರಿಯರು ಮತ್ತು ಇತಿಹಾಸದಲ್ಲಿ ತಿಳಿಸಿರೋದು. ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಬೇವಿನ ಮರಗಳ ಕಡ್ಡಿಗಳನ್ನ ತೊಗೊಂಬಂದು ತಾಯಿಗೆ ತಂಪಾಗಿರಬೇಕು ತಾಯಿ ಅಂದ್ಬಿಟ್ಟು ಆ ಕಡ್ಡಿಗಳೆಲ್ಲ ತೊಗೊಂಬಂದು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವಸ್ಥಾನ ಒಳಗಡೆ ಹೋಮ ಅವಾಗೆ ಆ ಕಡ್ಡಿಗಳಲ್ಲೇ ಕಟ್ಟಿ ತಂಪಾಗಿರಲಿ ಅಂದ್ಬಿಟ್ಟು ಅಲ್ಲಿ ತಾಯಿ ಹೆಸರಲ್ಲಿ ಹೋಮ ನಡೆಯುತ್ತೆ. ದ್ರೌಪದಿ ದೇವರು ಮತ್ತು ಆದಿಶಕ್ತಿ ದೇವರು ಮತ್ತು ನಮ್ಮ ಪಂಚಪಾಂಡವರುಗಳೇ ಮತ್ತು ನಮಗೆ ಬೇಕಾಗಿರುವ ಎಲ್ಲ ಸರ್ವ ದೇವರುಗಳಿಗೆ ಹೋಮವನ್ನು ಮಾಡಿ ಹೋಮ ಮುಗಿದ ನಂತರ ಬಳೆ ಶಾಸ್ತ್ರ ಪ್ರಾರಂಭ ಆಗುತ್ತೆ. ಕಲ್ಯಾಣೋತ್ಸವ ಮಾಡಿ ಧಾರೆ ಶಾಸ್ತ್ರ ಮುಗಿಸಿ ಇಲ್ಲಿಂದ ಮತ್ತೆ ಅವರು ನಮ್ಮ ಹಸಿ ಕರಗ ಮಂಟಪ ನಮ್ಮ ಕರಗ ಆಗುತ್ತಲ್ಲ ಬೆಂಗಳೂರು ಮೂಲಸ್ಥಾನ ಕಬ್ಬನ್ ಪಾರ್ಕು, ಆ ಮೂಲಸ್ಥಾನಕ್ಕೆ ಹೋಗಿ ಅಲ್ಲೇ ಗಂಗೆ ಸ್ನಾನ ಮಾಡಿಕೊಂಡು ಅಲ್ಲಿ ದೇವಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಮತ್ತೆ ಅಲ್ಲಿಂದ ಸೀರೆ ಮತ್ತೆ ಅಲ್ಲಿಂದ ರೆಡಿಯಾಗಿ ಅಲ್ಲಿಂದ ಪುನಃ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಗಂಗೆ ಸ್ನಾನ ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಎಲ್ಲ ಅಲಂಕಾರಗೊಂಡು ತಾಯಿಯಾಗಿ ಅವರು ಆದಿಶಕ್ತಿ ದ್ರೌಪದಿ ದೇವಿಯಾಗಿ ಅಲ್ಲಿ ಕರಗ ಹೊತ್ತ ಸ್ವಾಮಿಗಳು ಅಲ್ಲಿಂದ ದೇವಾಲಯಕ್ಕೆ ಬರ್ತಾರೆ. ಇದು ಬರೋಷ್ಟರಲ್ಲಿ ಒಂದು 12 ಗಂಟೆ ಆಗುತ್ತೆ. ಸೊ ಇನ್ನು ಮಿಕ್ಕಿದ್ದು ಇನ್ನೊಂದು ಸಲ ಒಂದು ಗಂಟೆ ಅರ್ಧ ಗಂಟೆ ಒಳಗಡೆ ತಾಯಿದ ಅಲಂಕಾರ ಇಲ್ಲಿ ನಡೆಯುತ್ತೆ. ನಡೆದ ನಂತರ ದರ್ಶನಕ್ಕೆ ಅವರು ಆಚೆ ಬರ್ತಾರೆ. ನೀವು ನೋಡ್ಬೋದು ತುಂಬ ಸಾಕಷ್ಟು ಜನ ಭಕ್ತಾದಿ ಬರ್ತಾರೆ. ನಾವು ಇದೇ ಕೇಳ್ಕೊಳೋದು, ನೀವು ಈ ಧರ್ಮನ ಕಾಪಾಡಿ ಮುಂದಿನ ಪೀಳಿಗೆ ಇದನ್ನು ತಿಳಿಸಿ ಬೆಳೆಸ್ಬೇಕು. ನಾವು ಹಿಂಗೆ ಎತ್ಕೊಂಡೋಗಿ ಆಮೇಲೆ ನೀವು
ಟೈಮ್ ಮಾಡಿಕೊಂಡು ಒಂದೇ ಒಂದು ದೃಷ್ಟಿ ಪಡೆಯೋಕ್ಕೆ ಸಾವಿರಾರು ಜನ ನಿಂತ್ಕೊಂಡಿರ್ತಾರೆ, ಒಂದು ದೃಷ್ಟಿಗೋಸ್ಕರ ಕಾಯ್ಕೊಂಡು ನೀವು ಒಂದ್ಸರಿ ಬನ್ನಿ, ಬೆಂಗಳೂರು ಕರಗನ ನೋಡಿ ಆನಂದಿಸಿ ತಾಯಿ ಆಶೀರ್ವಾದ ಪಡೆದು ಹೋಗಬೇಕು. ಇವ್ರನ್ನ ತುಂಬ ಧನ್ಯವಾದಗಳು ನಮ್ಮ ಅರ್ಚಕರಿಗೆ. ಇವರು ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮಗೆ. ಇದೇ ಥರ ನೀವು ಬೇರೆಯವ್ರಿಗೆ ಕೊಡ್ತಾಯಿರಿ. ತುಂಬ ಧನ್ಯವಾದ ಅರ್ಚಕರೇ. ಹೀಗೆ ಏನು ಸಖತ್ತಾಗಿ ಮಾಹಿತಿ ಸಿಕ್ತು ಒಂದು ಮೇಯ್ನ್ ಅರ್ಚಕರ ಕೈಯಿಂದ. ಅವರು ಅಷ್ಟು ಈಸಿಯಾಗಿ ಸಿಗಲ್ಲ ನಮಗೆ. ನಿನ್ನೆ ಯಾವಾಗಲೂ ಬನ್ನಿ ಒಂದು 2 ನಿಮಿಷ ಮಾತಾಡೋಕ್ಕೆ ಸಿಗಲ್ಲ, ಯಾಕಂದರೆ ಎಲ್ಲ ಅಲಂಕಾರ ಪೂಜೆ ಎಲ್ಲ ನಡೆಸ್ಕೊಡ್ಬೇಕು ಅವರು. ಇವತ್ತು ಏನೋ ಗೊತ್ತಿಲ್ಲ, ನಮ್ಮ ಪುಣ್ಯನೋ ನಿಮ್ಮ ಪುಣ್ಯನೋ 15-20 ನಿಮಿಷ ನಮಗೆ ಮಾಹಿತಿ ತಿಳಿಸ್ಕೊಟ್ರು. ತುಂಬ ಕಷ್ಟ. ಅಂದರೆ ಬೆಳಿಗ್ಗೆನೇ ಬಂದಿದ್ದೀನಿ 7 ಗಂಟೆಗೆ, ಇವಾಗ ಸಮಯ ಆಲ್ಮೋಸ್ಟ್ 11-12 ಗಂಟೆಗೆ. ಇದಕ್ಕೆ ನೀವು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅದನ್ನು ಆಮೇಲೆ ಶೇರ್ ಮಾಡಿ ಈ ವಿಡಿಯೋ. ಇದೇ ಕರಗದು ಮಾಹಿತಿ ಎಲ್ಲರಿಗೂ ತಿಳಿಬೇಕು. ನೆಕ್ಸ್ಟು ಇನ್ನೊಂದು ಬ್ಲಾಗ್ ಬರುತ್ತೆ, 2ನೇ ಬ್ಲಾಗ್, ಅದು ಕರಗ ಬ್ಲಾಗ್. ಅದಂತೂ ಸಾಕಾಗಿರುತ್ತೆ. ಅದು ಕರಗ ಇರುತ್ತೆ, ಅಲ್ಲಿ ಗಮ್ಮತ್ತು ಏನೇನು ಆಗ್ತಿದೆ ಇಡೀ ಮೆಜೆಸ್ಟಿಕ್ಕು ಅದೆಲ್ಲ ಬ್ಲಾಗಲ್ಲಿ ಇರುತ್ತೆ. ಅನ್ಕಟ್ ಇರುತ್ತೆ, ಅದು ಯಾವುದು ಕಟ್ ಮಾಡಲ್ಲ, ಅನ್ಕಟ್ ಬ್ಲಾಗ್ ಒಂದು ಇರುತ್ತೆ. ಅದು ಇವಾಗ ಹೊರಗಡೆ ಬರೋಕ್ಕೆ ತುಂಬ ಆರಾಮಿತ್ತು, ದರ್ಶನವೂ ಆರಾಮಾಯಿತು. 2-3 ಸರಿ ಮಾಡ್ಕೊಂಡೆ ದರ್ಶನ. ಬಟ್ ಇವಾಗಿಂದ ರಶ್ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ರಾತ್ರಿ ಅಂತೂ ಚಾನ್ಸೇ ಇಲ್ಲ ಇಲ್ಲಿಂದ ಕರಗ ನೋಡೋದು, ಯಾಕಂದರೆ ಇಲ್ಲಿ ಈ ಕಡೆ ಬಿಲ್ಡಿಂಗ್ ಮೇಲೆ ಎಲ್ಲ ಕಡೆ ಫುಲ್ಲು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವು ಬೇರೆ ಕಡೆ ಹೋಗಿ ಬೇರೆ ಕಡೆ ಅದೇ ಹೇಳಿದ್ನಲ್ಲ, ಈ ಕರಗ ಆಚೆ ಬಂದಾಗ ಎಲ್ಲ ಬೇರೆ ಇಲ್ಲಿರೋವಂಥ ದೇವಸ್ಥಾನಗಳಿಂದ ಉತ್ಸವ ಮೂರ್ತಿಗಳು ಆಚೆ ಬರುತ್ತೆ ರಥದಲ್ಲಿ. ಆ ದ್ರೌಪದಿಯ ಶಕ್ತಿ ಆ ದೇವರಿಗೆ ಹೀಗೆ ನೀಡುತ್ತೆ, ಅವ್ರು ನೋಡ್ಕೊತಾರೆ. ಅದು ಏನೋ ಪದ್ಧತಿ ಅವ್ರದ್ದು. ಸೊ ಎಲ್ಲ ಕಡೆ ಫಂಕ್ಷನ್ ನಡೀತಾ ಇರುತ್ತೆ. ಮತ್ತು ಕಿಲಾರಿ ರೋಡ್ ಕರಗನೂ ಇದೆ ಇವತ್ತೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ನಾನು ಸುತ್ತಾಡ್ತಿರ್ತೀನಿ, ಹೇಳೋಣಲ್ಲ. ನೆಕ್ಸ್ಟ್ ಅನ್ಕಟ್ ಕರಗ ವಿಡಿಯೋ ಬ್ಲಾಸ್ಟ್ ಮಾಡೋಕ್ಕೆ ಹೋಗೋಣ ಇವತ್ತು ರಾತ್ರಿ. ಅದಕ್ಕೆ ಇವಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನೀವು ಫ್ರೀ ಇದ್ದರೆ ಕರಗ ನೋಡೋಕ್ಕೆ ಬನ್ನಿ ಅಂತ ಕೇಳ್ಕೊತೀನಿ ನಾನು ನಿಮ್ಮನ್ನು. ಈ ಮೂಲಕ ಗಮ್ಮತ್ತು ಮಾಡ್ತಾಯಿರಿ.